ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಬ್ಯಾಂಕ್ ಕನ್ನಡಿಗ. ಸೊ ಯಾರ್ಯಾವುದು ಯು ಬಿ ಐ ಎಲ್ ಬಿ ಒ ಕ್ಲಿಯರ್ ಆಗಿದೆ ಅವರಿಗೆ ನಾಳೆಯಿಂದ ಡಿ ವಿ ಮತ್ತೆ ಎಲ್ ಪಿ ಟಿ ಶೆಡ್ಯೂಲ್ ಆಗಿದೆ. ಡಿ ವಿ ಮತ್ತೆ ಎಲ್ ಪಿ ಟಿ ಅದರ್ ಸ್ಟೇಟ್ ಆಸ್ಪಿರೆಂಟ್ಸ್ಗೆ ಎಲ್ ಪಿ ಟಿ ಕೂಡ ಇದೆ. ನಮ್ಮ ಕರ್ನಾಟಕ ಸ್ಟೇಟು ಕನ್ನಡ 10th ಮತ್ತೆ 12th ಅಲ್ಲಿ ಓದಿರೋರಿಗೆ ಎಲ್ ಪಿ ಟಿ ಇಲ್ಲ. ಸೊ ಡಿ ವಿ ಮಾತ್ರ ಇರೋದು. ಸೊ ಅದು ನಾಳೆಯಿಂದ 17 to 21 ಇದೆ. ಸೊ ನಂದು 17th ಇರೋದು. ಅಂಡ್ ತುಂಬಾ ಜನಕ್ಕೆ ತುಂಬಾ ಪ್ರಾಬ್ಲಮ್ಸ್ ಇದೆ. ಏನಂದ್ರೆ ಡಿಜಿಲಾಕರ್ ಅಲ್ಲಿ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಆಗ್ತಿಲ್ಲ ಅಂತ. ಅಂಡ್ ಇನ್ನೊಂದು ಏನು ಅಂದ್ರೆ ನೇಮ್ ಚೇಂಜ್ ಇದೆ, ಫಾದರ್ ನೇಮ್ ಚೇಂಜ್ ಇದೆ ಅಥವಾ ಮದರ್ ನೇಮ್ ಚೇಂಜ್ ಇದೆ. ಅದೇ ಫಾದರ್ ನೇಮ್ ಪ್ಯಾನ್ ಕಾರ್ಡ್ ಅಲ್ಲಿ ಬೇರೆ ತರ ಇದೆ, ಮಾರ್ಕ್ ಶೀಟ್ ಅಲ್ಲಿ ಬೇರೆ ತರ ಇದೆ, ಅಥವಾ ಪ್ರಾಬ್ಲಮ್ ಇದೆ. ಅಂಡ್ ನಂದು ಕೂಡ ಡಿಜಿಲಾಕರ್ ಅಲ್ಲಿ ಮಾರ್ಕ್ ಶೀಟ್ ಗಳು ಡಿಗ್ರಿದು ಲೋಡ್ ಆಗಿಲ್ಲ. ಅಂಡ್ ಪೇರೆಂಟ್ ನೇಮು ನಂದು ಕೂಡ ನಮ್ಮ ಫಾದರ್ ನೇಮು ಮಾರ್ಕ್ಸ್ ಎಲ್ಲ ಮಾರ್ಕ್ಸ್ ಕಾರ್ಡ್ ಅಲ್ಲೂ ಬೇರೆ, ಅಂಡ್ ನನ್ನ ಆಧಾರ್ ಪ್ಯಾನ್ ಅದರಲ್ಲೆಲ್ಲ ಬೇರೆ ತರ ಇದೆ. ಸೊ ಅದಕ್ಕೆ ನಾನು ಎರಡಕ್ಕೂ ಅಫಿಡವಿಟ್ ಮಾಡಿಸಿದ್ದೀನಿ, ಇದಕ್ಕೂ ಅಫಿಡವಿಟ್ ಮಾಡಿಸಿದ್ದೀನಿ. ಅಂಡ್ ಇದಕ್ಕೆ ಏನು ಮಾಡಿಸಿಲ್ಲ, ಇದಕ್ಕೆ ನಾನು ಕಾಲ್ ಮಾಡಿ ಕೇಳಿದೆ. ಸೊ ನೀವು ಹಂಗೆ ಬರ್ಬೋದು ಅಂತ ಹೇಳಿದ್ದಾರೆ. ಸೊ ನಂದು ಫಸ್ಟ್ ಡೇನೇ ಇರೋದ್ರಿಂದ ನಾನು ಅವತ್ತೇ ನಾಳೆ ಬಂದು ಅಥವಾ ನಾಡ್ದು ಮಾರ್ನಿಂಗ್ ಅಪ್ಡೇಟ್ ಮಾಡ್ತೀನಿ. 18th ಮಾರ್ನಿಂಗ್ ಆರ್ 17th ಅಪ್ಡೇಟ್ ಮಾಡ್ತೀನಿ. ನಂಗೇನಾದ್ರೂ ಪ್ರಾಬ್ಲಮ್ ಆಯ್ತಾ, ಡಿಜಿಲಾಕರ್ ಅಲ್ಲಿ ಡಾಕ್ಯುಮೆಂಟ್ಸ್ ಇಲ್ಲ ಅಂತ ಏನಾದ್ರು ಪ್ರಾಬ್ಲಮ್ ಆಯ್ತಾ, ಅಥವಾ ಈ ತರ ಅಫಿಡವಿಟ್ ಮಾಡಿಸಿರೋದು ಏನಾದ್ರು ಈ ತರ ಅಫಿಡವಿಟ್ ಬೇರೆ ತರ ಬೇಕಿತ್ತು ಆ ತರ ಏನಾದ್ರು ಹೇಳಿದ್ರ ಅದೆಲ್ಲ ಅಪ್ಡೇಟ್ ಮಾಡ್ತೀನಿ. ಸೊ ಸದ್ಯಕ್ಕೆ ಇವತ್ತು ಏನೇನು ಡಾಕ್ಯುಮೆಂಟ್ಸ್ ನಾನು ತಗೊಂಡು ಹೋಗ್ತಿದ್ದೀನಿ ಅಂಡ್ ನೀವು ಏನೇನು ಡಾಕ್ಯುಮೆಂಟ್ ಕ್ಯಾರಿ ಮಾಡಬೇಕು ಅದನ್ನ ತಿಳಿಸ್ಕೊಡ್ತೀನಿ. ಫಸ್ಟ್ ಡಾಕ್ಯುಮೆಂಟ್ ಒಂದು ಮಿಸ್ ಮಾಡ್ದಂಗೆ ನೋಡಿ, ಇಂಪಾರ್ಟೆಂಟ್. ಒಂದು ಕಾಲ್ ಲೆಟರು, ಡಿ ವಿ ಮತ್ತೆ ಕಾಲ್ ಲೆಟರ್ ಕೊಟ್ಟಿದ್ದಾರೆ. ಡಿ ವಿ ಆರ್ ಎಲ್ ಪಿ ಟಿದು ಕಾಲ್ ಲೆಟರ್ ಇದೆಯಲ್ಲ, ಸೊ ಕಾಲ್ ಲೆಟರ್ ಡೌನ್ಲೋಡ್ ಮಾಡ್ಕೊಳ್ಳಿ. ಆ ಕಾಲ್ ಲೆಟರ್ ಒಂದು ಜೆರಾಕ್ಸ್ ತಗೊಳ್ಳಿ. ಏನೇನು ಹೇಳ್ತೀನಿ ಅದೆಲ್ಲ ಒಂದು ಕಾಪಿ ಜೆರಾಕ್ಸ್ ಕೂಡ ಇರಬೇಕು, ಒಂದು ಒರಿಜಿನಲ್ ಕೂಡ ಇರಬೇಕು. ಅದ್ರಿಗೆ ಫೋಟೋ ಫಿಕ್ಸ್ ಆಗಿರ್ಬೇಕು. ಅಲ್ಲಿ ಫೋಟೋ ಕಾಲಮ್ ಇದೆಯಲ್ಲ, ಫೋಟೋ ಮಾತ್ರ ಪೇಸ್ಟ್ ಮಾಡಿ. ಬಟ್ ಅದ್ರ ಮೇಲೆ ಏನು ಸೈನ್ ಮಾಡಕ್ ಹೋಗ್ಬೇಡಿ, ಏನು ಸಿಗ್ನೇಚರ್ ಮಾಡ್ಬೇಡಿ. ಕಾಲ್ ಲೆಟರ್ ಮೇಲೆ ನಿಮ್ಮ ಸೈನು ಸಿಗ್ನೇಚರ್ ಏನು ಮಾಡಕ್ ಹೋಗ್ಬೇಡಿ, ನೀವು ಅಲ್ಲಿ ಹೋದ್ಮೇಲೆ ಮಾಡಿ. ಅದಾದ್ಮೇಲೆ ಅಪ್ಲಿಕೇಶನ್ ಫಾರ್ಮ್ ಕಂಪಲ್ಸರಿ. ಅಪ್ಲಿಕೇಶನ್ ಫಾರ್ಮ್ ರೀಪ್ರಿಂಟ್ ಬಿಟ್ಟಿದ್ದಾರೆ, ಸೊ ಅಪ್ಲಿಕೇಶನ್ ಫಾರ್ಮ್ ತಗೊಳ್ಳಿ. ಮೂರನೇದು ಫೋಟೋ ಐ ಡಿ ಪ್ರೂಫು. ಫೋಟೋ ಐ ಡಿ ಪ್ರೂಫ್ ಬಂದ್ಬಿಟ್ಟು 2 ತಗೊಂಡೋಗಿರಿ ಬೆಟರು. ಒಂದು ಪ್ಯಾನ್ ತಗೊಳ್ಳಿ, ಪ್ಯಾನ್ ಒರಿಜಿನಲ್ ಇರಬೇಕು ಅಂಡ್ ಕಾಪಿನೂ ಇರಬೇಕು, ಅಂಡ್ ಆಧಾರ್. ಸೊ ಎರಡೇನು ಕೇಳ್ತಿದ್ದೀನಿ ಅಂತಂದ್ರೆ ಒಂದು ಕೊಟ್ರೆ ಸಾಕು, 2 ಕೇಳಿಲ್ಲ. ಒಂದೊಂದ್ಸಲ ಅಕಸ್ಮಾತ್ ಮಿಸ್ ಮ್ಯಾಚ್ ಆಯ್ತು, ಬೇರೆದ್ ಕೊಡಿ ಅಥವಾ ಫೋಟೋ ಏನೋ ರೆಕಾಗ್ನೈಸ್ ಆ ಥರ ಏನಾದ್ರು ಆದ್ರೆ ಬೇಕಾಗುತ್ತೆ. ನಾನು ಕೇಳಿದೀನಿ, ಯಾವ ಇಂಟರ್ವ್ಯೂ ಅಂತ ಮರ್ತೋಯ್ತು, ಬಟ್ ಪ್ಯಾನ್ ಕೊಟ್ಟಾದ್ಮೇಲೆ ಅದೇನೋ ಮ್ಯಾಚ್ ಆಗ್ತಿಲ್ಲ, ಆಧಾರ್ ಕೊಡಿ ಅಂತ ಕೇಳಿ ಇಸ್ಕೊಂಡಿರೋದು ಇದೆ. ಸೊ ಅದಕ್ಕೋಸ್ಕರ 2 ತಗೊಂಡೋಗಿರಿ. ಇಲ್ಲಾಂದ್ರೆ ಪರವಾಗಿಲ್ಲ, ಒಂದೇ ಅವ್ರು ಕೇಳಿರೋದು. ಸೊ ನಥಿಂಗ್ ಟು ವರಿ, 1 ತಗೊಂಡೋದ್ರು ಆಗುತ್ತೆ. ಬಟ್ ನನ್ನ ಒಪಿನಿಯನ್ 2 ತಗೊಂಡೋಗಿ. ಫೋರ್ತ್ ಒನ್ ಫೋಟೋ ಐ ಡಿ ಪ್ರೂಫ್ ಆಯ್ತು. ಇನ್ನು 10th ಮಾರ್ಕ್ ಶೀಟ್. 10th ಮಾರ್ಕ್ ಶೀಟ್ ನಿಮ್ಮ ಏಜ್ ಕನ್ಫರ್ಮೇಶನ್ ಅಂತ ಕೇಳಿದರೆ 10th ಮಾರ್ಕ್ ಶೀಟ್ ಅಥವಾ ಏನು ಬರ್ತ್ ಸರ್ಟಿಫಿಕೇಟ್ ಅಂತ. ಸೊ ಮಾರ್ಕ್ ಶೀಟ್ ತಗೊಂಡೋದ್ರೆ ಸಾಕು. 5th 12th ಮಾರ್ಕ್ ಶೀಟ್. ಸೊ 12th ಮಾರ್ಕ್ ಶೀಟ್ ತಗೊಂಡೋಗಿ. ಅದಾದ್ಮೇಲೆ 6th ನಿಮ್ಮ ಪಿ ಡಿ ಸಿ ಪ್ರೊವಿಷನಲ್ ಡಿಗ್ರಿ ಸರ್ಟಿಫಿಕೇಟ್ ಆರ್ ಡಿಗ್ರಿ ಸರ್ಟಿಫಿಕೇಟ್ ಎರಡರಲ್ಲಿ ಒಂದು ತಗೊಂಡೋದ್ರು ಆಗುತ್ತೆ. ಅದಾದ್ಮೇಲೆ 7th ಎಲ್ಲ ಸೆಮ್ದು ಮಾರ್ಕ್ ಶೀಟ್ ತಗೊಂಡೋಗಿ, ನಿಮ್ಮ ಡಿಗ್ರಿದು ಗ್ರಾಜುಯೇಷನ್ ಮಾರ್ಕ್ ಶೀಟ್ಸು. ಸೊ ಅದು ನೆಕ್ಸ್ಟ್ ಆದ್ಮೇಲೆ ಒ ಬಿ ಸಿ ಸರ್ಟಿಫಿಕೇಟ್ ಇದ್ರೆ ಒ ಬಿ ಸಿ NCL ಸರ್ಟಿಫಿಕೇಟ್ ನಾರ್ಮಲ್ ಒಂದು ಸಾಕು. ಇನ್ನು ತುಂಬಾ ಜನಕ್ಕೆ ಇನ್ಕಮ್ ಸರ್ಟಿಫಿಕೇಟ್ ಸಪರೇಟ್ ತಗೋಬೇಕಂತ ಡೌಟ್ ಇದೆ. ಇಲ್ಲ, OBC NCL ಇದ್ರೆ OBC ಸ್ಟ್ಯಾಂಡ್ಸ್ ಫಾರ್ ಕ್ಯಾಸ್ಟ್, NCL ಅಂದ್ರೆ ಇನ್ಕಮ್ ನಾನ್ ಕ್ರೀಮಿ ಲೇಯರ್, ಅಂದ್ರೆ 8 lakh ಇಂತ ಒಳಗಡೆ ಇರ್ತಾರೆ ಅಂತ ಅದು ಕ್ಲಾಸ್ ಇರೋದು. ಸೊ ಅದು SC ಇರೋರು ST ಇರೋರು ST, ಈ ತರ 3 ಸರ್ಟಿಫಿಕೇಟ್ ಯಾರು ಇರ್ತಿದೆ ಅವರು, ಮತ್ತೆ EWS ಇರೋರು EWS ಸರ್ಟಿಫಿಕೇಟ್ ತಗೊಂಡೋಗೋದು ಮರಿಬೇಡಿ. ಅದ್ ಬಿಟ್ರೆ ಈಗ ಫಾದರ್ ನೇಮು ಪ್ಯಾನ್ ಕಾರ್ಡ್ ಅಲ್ಲಿ ಒಂಥರ ಇದೆ, ಆಧಾರ್ ನಿಮ್ಮ ಪ್ಯಾನ್ ಕಾರ್ಡ್ ಅಲ್ಲಿ ಒಂಥರ ಇದೆ, ಆಧಾರ್ ಕಾರ್ಡ್ ಅಲ್ಲಿ ಒಂಥರ, ಅಪ್ಲಿಕೇಶನ್ ಅಲ್ಲಿ ಒಂದು ಬೇರೆ ನೇಮ್ ಇದೆ, ಅಥವಾ ಮಾರ್ಕ್ ಶೀಟ್ ಅಲ್ಲಿ ಬೇರೆ ನೇಮ್ ಇದೆ, ಪ್ಯಾನ್ ಕಾರ್ಡ್ ಅಲ್ಲಿ ಬೇರೆ ನೇಮ್ ಇದೆ ಅಂತ ಇದ್ರೆ ಅಂತವ್ರು ಒಂದು ಅಫಿಡವಿಟ್ ಮಾಡಿಸ್ಕೋಬೇಕು. ಸೊ ಅಫಿಡವಿಟ್ ತಗೊಂಡೋಗಿರಿ, ಬೆಟರು ನೀವೇನೆ. ಸೊ ಅಫಿಡವಿಟ್ ಮಾಡಿಸ್ಕೊಂಡು ತಗೊಂಡೋಗಿರಿ. ಸೊ ಇದಿಷ್ಟು ಡಾಕ್ಯುಮೆಂಟ್ಸ್ ಏನೇನ್ ಬೇಕು ಅಂತ. ಅಂಡ್ ಅಫಿಡವಿಟ್ ಏನು ನೀವು ಇಲ್ಲ ಅಂತಂದ್ರೆ ಅಷ್ಟೊಂದು ಟೈಮ್ ಏನ್ ಹಿಡಿಯಲ್ಲ. ಒಂದು ಅಲ್ಲೇ ಯಾವ್ದಾರ ನೋಟರಿ ಆಫೀಸಿಗೆ ಹೋದ್ರೆ ಒಂದು 30 ಮಿನಿಟ್ಸ್ಗೆಲ್ಲ ಮಾಡ್ಕೊಡ್ತಾರೆ. ಸೊ ಇದಿಷ್ಟು ಡಾಕ್ಯುಮೆಂಟ್ ನಾನು ತಗೊಂಡು ಹೋಗ್ತಿದ್ದೀನಿ. ಸೊ ಇದೇ ಅಡ್ರೆಸ್ ತಗೊಂಡು ಹೋಗ್ತೀನಿ. ಇನ್ನು ಡ್ರೆಸ್ಸಿಂಗ್ ಬಂದ್ರೆ ಬಾಯ್ಸ್ಗೆ, ಗರ್ಲ್ಸ್ ನಂಗೆ ಹೇಳಕ್ ಬರಲ್ಲ. ಗರ್ಲ್ಸ್ ಇನ್ನೇನು ಡೀಸೆಂಟ್ ಆಗಿ ನಿಮಗೆ ಯಾವ್ದು ಕಂಫರ್ಟಬಲ್ ಆ ತರ ವೇರ್ ಮಾಡಿ. ಬಟ್ ಬಾಯ್ಸ್ ಫಾರ್ಮಸ್ ಹಾಕೊಂಡು ಹೋದ್ರೆ ಬೆಟರು. ಫಾರ್ಮಸ್ ಅಲ್ಲಿ ಲೈಟ್ ಶರ್ಟ್, ಎನಿ ಕಲರ್ ಯುವರ್ ಚಾಯ್ಸ್, ಲೈಟ್ ಶರ್ಟ್ ಅಂಡ್ ಫಾರ್ಮರ್ ಪ್ಯಾಂಟ್, ಡಾರ್ಕ್ ಪ್ಯಾಂಟ್ ಅಂದ್ರೆ ಲೈಟ್ ಟು ಡಾರ್ಕ್ ಕಾಂಬಿನೇಷನ್. ಸೊ ಫಾರ್ಮಸ್ ಪ್ಯಾಂಟ್, ಅದ್ರ ಜೊತೆ ಬ್ಲಾಕ್ ಆರ್ ಬ್ರೌನ್ ಫಾರ್ಮಸ್ ಶೂ ಹಾಕೊಳ್ಳಿ. ಆ ಶೂ ಯಾವ ಕಲರ್ ಹಾಕ್ತೀರಾ ಅದೇ ಕಲರ್ ಬೆಲ್ಟ್ ಹಾಕಿ. ಅದು ಏನಾದ್ರು ವಾಚ್ ಇದ್ರೆ ಸ್ಮಾರ್ಟ್ ವಾಚ್ ಹಾಕಕ್ ಹೋಗ್ಬೇಡಿ, ಅನಲಾಗ್ ವಾಚ್ ಹಾಕಿ. ಅನಲಾಗ್ ಚೈನ್ ವಾಚ್ ಆ ಥರ, ಚೈನ್ ವಾಚ್ ಬೆಲ್ಟ್ ಎನಿಥಿಂಗ್, ಬಟ್ ಸ್ಮಾರ್ಟ್ ವಾಚ್ ಬೇಡ, ಅನಲಾಗ್ ಹಾಕಿ ವಾಚ್ ಇದ್ದವರು. ಅಂಡ್ ವಾಚ್ ಇಲ್ಲಾಂದ್ರೆ ನಡೀತೆ. ಅಂಡ್ ಟೈ ಹಾಕ್ಬೇಕಾ ಅಥವಾ ಸೂಟ್ ಹಾಕ್ಬೇಕಾ ಅಂತಂದ್ರೆ DV ಇರೋದ್ರಿಂದ ಇದು ಎರಡರದ್ದು ನೆಸೆಸರಿ ಇಲ್ಲ ಅನ್ಸುತ್ತೆ. ಅಂಡ್ ನಾನು ಯಾವ ತರ ಹಾಕ್ತಿದ್ದೀನಿ ಅಂದ್ರೆ, ನಾನು ಲೈಟ್ ಶರ್ಟ್ ಅಂದ್ರೆ ವೈಟ್ ಶರ್ಟ್, ಪ್ಲೈನ್ ವೈಟ್ ಶರ್ಟ್. ಫಾರ್ಮರ್ಸ್ ಅಲ್ಲಿ ನಾನು ನೇವಿ ಬ್ಲೂ ಅಂದ್ರೆ ಫುಲ್ ಡಾರ್ಕ್ ಬ್ಲೂ ಬರುತ್ತೆ. ಸೊ ಡಾರ್ಕ್ ಬ್ಲೂ ಅಂಡ್ ಬ್ಲಾಕ್ ಶೂ ಅಂಡ್ ಅನಲಾಗ್ ವಾಚ್ ಹಾಕ್ತಿದ್ದೀನಿ, ಚೈನ್ ವಾಚ್.
ಸೊ ಇದು ನನ್ನ ಡ್ರೆಸ್ ಕೋಡ್. ಸೊ ನೀವು ನಿಮ್ಮ ಡ್ರೆಸ್ ಕೋಡ್ ಅಕಾರ್ಡಿಂಗ್ ಟು ಇದು ಮಾಡ್ಕೊಳ್ಳಿ. ಅಂಡ್ ಇದು ಡ್ರೆಸ್ ಮ್ಯಾಚಿಂಗ್ ಯಾಕೆ ಗೊತ್ತು ಅಂದ್ರೆ ನಾನು ಫಸ್ಟ್ ಬಟ್ಟೆ ಅಂಗಡಿ ಕೆಲಸ ಮಾಡ್ತಿದ್ದೆ ಪಾರ್ಟ್ ಟೈಮ್, ಸೊ ಐ ನೋ ದಟ್. ಸೊ ಇದಿಷ್ಟೇ ಈ ವಿಡಿಯೋದಲ್ಲಿ ಇನ್ಫಾರ್ಮೇಶನ್. ಥ್ಯಾಂಕ್ ಯು ಫಾರ್ ವಾಚಿಂಗ್.